ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಪಾಸ್ತಾ ಪ್ರಾಡಕ್ಟ್ನ ಟ್ರೈ ಮಾಡ್ತಾ ಇದ್ದೀನಿ. ಅದು ಸನ್ಫೀಸ್ಟ್ ಇಪ್ಪಿ ಪಾಸ್ತಾ ಟ್ರೀಟ್. ಇದು ಸೋರ್ ಕ್ರೀಮ್ ಆ್ಯಂಡ್ ಆನಿಯನ್ ಫ್ಲೇವರ್. ಇದು ಟೇಸ್ಟ್ ಹೇಗಿದೆ, ಪ್ರೈಸ್ ವರ್ತ್ ಇದೆಯಾ, ಈಸಿಯಾಗಿ ಪ್ರಿಪೇರ್ ಮಾಡ್ಬೋದಾ, ಎಲ್ಲ ಡೀಟೇಲ್ಸ್ನ ಇವತ್ತು ರಿವ್ಯೂ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ಸನ್ಫೀಸ್ಟ್ ಇಪ್ಪಿ ಪಾಸ್ತಾ ಟ್ರೀಟ್. ಇದರಲ್ಲಿ 100% ಸೂಜಿ ಪಾಸ್ತಾ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ಲೇವರ್ ಬಂದ್ಬಿಟ್ಟು ಸೋರ್ ಆ್ಯಂಡ್ ಆನಿಯನ್. ಪ್ಯಾಕೆಟ್ ನೋಡಿದರೆ ಕಲರ್ಫುಲ್ ಪ್ಯಾಕೇಜಿಂಗ್ ಇದೆ ಮತ್ತು ಪ್ರಿಪ್ರೇಷನ್ ಕೂಡ ಈಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪಾಸ್ತಾ ಸಾಸ್ ಮೇಕರ್ ಕೂಡ ಇರುತ್ತೆ. ಅದಾದಮೇಲೆ 5.3% ಕ್ಯಾಲರೀಸ್, 2.3% ಸ್ಯಾಚುರೇಟೆಡ್ ಫ್ಯಾಟ್, 0.5 ಟ್ರಾನ್ಸ್ ಫ್ಯಾಟ್ ಆ್ಯಂಡ್ 0.4% ಆಫ್ ಟ್ರಾನ್ಸ್ ಫ್ಯಾಟ್. ಆ್ಯಂಡ್ ಇದು ನಾಟ್ ಫ್ರೈಡ್, ನೋ ಮೈದಾ ಆ್ಯಂಡ್ ಮೋರ್ ಪ್ರೋಟೀನ್. ಇದು 74 ರುಪೀಸ್ದು ಆಗಿರುತ್ತೆ. ಆ್ಯಂಡ್ ಇದು 60 ಗ್ರಾಮ್ ಪ್ಯಾಕ್. ಆ್ಯಂಡ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಮಿಲ್ಕ್, ವೀಟ್ ಕಂಟೇನ್ ಆಗಿರುತ್ತೆ ಆ್ಯಂಡ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿದೆ. ಆದರೆ ಕ್ವೆಶನ್ ಏನಂದರೆ ಇದು ಟೇಸ್ಟ್ ಹೇಗಿದೆ, ಮಸಾಲ ಸ್ಟ್ರಾಂಗ್ ಇದೆಯಾ, ಪ್ರೈಸ್ಗೆ ವರ್ತ್ ಇದೆಯಾ, ನಿಜವಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದಾ, ಇವೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಕೊಡೋಕ್ಕೆ ಇವತ್ತು ನಾನು ಇದನ್ನು ಪ್ರಿಪೇರ್ ಮಾಡಿ ಟೇಸ್ಟ್ನ ಟೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಈಗ ನಾವು ಪ್ಯಾಕೆಟ್ ಓಪನ್ ಮಾಡಿ ಇನ್ಸೈಡ್ ಏನಿದೆ ಅಂತ ನೋಡೋಣ ಮತ್ತು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಈಗ ನಾವು ಕುಕ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಸನ್ಫೀಸ್ಟ್ ಇಪ್ಪಿ ಪಾಸ್ತಾ ಟ್ರೀಟ್ ಪ್ಯಾಕೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಪ್ಯಾಕೆಟ್ ಓಪನ್ ಮಾಡಿದರೆ ಒಳಗಡೆ 2 ಮೇನ್ ಥಿಂಗ್ಸ್ ಸಿಗುತ್ತೆ. ಒಂದು ಪಾಸ್ತಾ ಮತ್ತು ಇನ್ನೊಂದು ಮಸಾಲ ಪ್ಯಾಕೆಟ್. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಹಾಕಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಯೂಶಲಿ ಪಾಸ್ತಾ ಕುಕ್ ಮಾಡೋಕ್ಕೆ ಅರೌಂಡ್ 1 to 1.5 ಕಪ್ ವಾಟರ್ ಎನಫ್ ಆಗುತ್ತೆ. ವಾಟರ್ ಸ್ವಲ್ಪ ಬಾಯ್ಲ್ ಆಗಬೇಕು. ವಾಟರ್ ಬಾಯ್ಲ್ ಆದಮೇಲೆ ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ. ಪಾಸ್ತಾ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸ್ ಕುಕ್ ಮಾಡಬೇಕು. ಮಧ್ಯ ಸ್ಟಿರ್ ಮಾಡಬೇಕು, ಇಲ್ಲ ಅಂದರೆ ಪಾಸ್ತಾ ಪ್ಯಾನ್ಗೆ ಸ್ಟಿಕ್ ಆಗಬಹುದು. ಪಾಸ್ತಾ ಆಲ್ಮೋಸ್ಟ್ ಕುಕ್ ಆಗಿದ ಮೇಲೆ ಈಗ ಮಸಾಲ ಪ್ಯಾಕೆಟ್ನ ಓಪನ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸೋರ್ ಕ್ರೀಮ್ ಆ್ಯಂಡ್ ಆನಿಯನ್ ಫ್ಲೇವರ್ ಮಸಾಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಸ್ತಾ ಎಲ್ಲ ಪೀಸಸ್ಗೆ ಫ್ಲೇವರ್ ಬರುತ್ತೆ. ಈಗ 1 to 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಪಾಸ್ತಾ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಮತ್ತು ಮಸಾಲ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫೈನಲಿ ಪಾಸ್ತಾ ರೆಡಿ ಆಗಿದೆ. ತುಂಬ ಈಸಿಯಾಗಿ ಫ್ಯೂ ಮಿನಿಟ್ಸ್ ಅಲ್ಲಿ ಪಾಸ್ತಾ ರೆಡಿ ಆಯಿತು. ಟೆಕ್ಸ್ಚರ್ ಎಲ್ಲ ಇದನ್ನ ಪ್ಲೇಟ್ಗೆ ಸರ್ವ್ ಮಾಡಿ ಟೇಸ್ಟ್ನ ಟೆಸ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ಆನಿಯನ್ ಫ್ಲೇವರ್ ಸ್ಮೆಲ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಈಗ ನಾನು ನನ್ನ ಫಸ್ಟ್ ಬೈಟ್ನ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಪಾಸ್ತಾ ಸಾಫ್ಟಾಗಿ ಕುಕ್ ಆಗಿದೆ ಮತ್ತು ಮಸಾಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೋರ್ ಕ್ರೀಮ್ ಫ್ಲೇವರಿಂದ ಸ್ವಲ್ಪ ಕ್ರೀಮಿ ಟೇಸ್ಟ್ ಬರುತ್ತೆ ಮತ್ತು ಆನಿಯನ್ ಫ್ಲೇವರಿಂದ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಸ್ನ್ಯಾಕ್ಗೆ ತಿನ್ನೋಕ್ಕೆ ತುಂಬ ಗುಡ್ ಆಪ್ಷನ್, ಎಸ್ಪೆಷಲಿ ಕ್ವಿಕ್ ಹಂಗರ್ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಗೆ ಪರ್ಫೆಕ್ಟ್ ಅನಿಸುತ್ತೆ. ನನ್ನ ಒಪಿನಿಯನ್ ಪ್ರಕಾರ ಟೇಸ್ಟ್ ಚೆನ್ನಾಗಿದೆ ಮತ್ತು ಪ್ರಿಪೇರ್ ಮಾಡೋದು ಕೂಡ ತುಂಬ ಈಸಿ. ಕ್ವಿಕ್ ಸ್ನ್ಯಾಕ್ ಇಷ್ಟ ಇದ್ದವರಿಗೆ ಇವಾಗಿನ ಬ್ಯುಸಿ ಲೈಫ್ ತುಂಬ ಜನ ಕ್ವಿಕ್ ಆ್ಯಂಡ್ ಈಸಿ ಫುಡ್ ಆಪ್ಷನ್ಸ್ ಹುಡುಕ್ತಾರೆ. ಎಸ್ಪೆಷಲಿ ಸ್ಟೂಡೆಂಟ್ಸ್, ಹಾಸ್ಟೆಲಲ್ಲಿ ಇರೋರಿಗೆ, ಆಫೀಸಿಂದ ಲೇಟ್ ಬಂದವರಿಗೆ ಇವೆಲ್ಲ ಸಿಚುವೇಶನಲ್ಲಿ ಫಾಸ್ಟಾಗಿ ರೆಡಿ. ಇವತ್ತು ನಾವು ಸನ್ಫೀಸ್ಟ್ ಪಾಸ್ತಾ ಟ್ರೀಟ್ ಸೋರ್ ಕ್ರೀಮ್ ಆ್ಯಂಡ್ ಆನಿಯನ್ ಫ್ಲೇವರ್ನ ಟ್ರೈ ಮಾಡಿದ್ವಿ. ಓವರಾಲ್ ಟೇಸ್ಟ್ ಚೆನ್ನಾಗಿದೆ ಮತ್ತು ಕ್ವಿಕ್ ಸ್ನ್ಯಾಕ್ ಆಗಿ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಪ್ರಿಪ್ರೇಷನ್ ಕೂಡ ತುಂಬ ಈಸಿ ಇದೆ ಮತ್ತು ಫ್ಯೂ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ನಿಮಗೆ ಈ ಪಾಸ್ತಾ ನೀವು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದರೆ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫುಡ್ ವೀಡಿಯೋಸ್ ನಿಮಗೆ ಮಿಸ್ ಆಗಬಾರ್ದು ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ